ಮಧ್ಯಪ್ರಾಚ್ಯ ಸಂಘರ್ಷದ ಹೊರತಾಗಿಯೂ ಕೊಪ್ಪಳದಲ್ಲಿ ಗೃಹ ಬಳಕೆಯ ಅನಿಲ ಸಿಲಿಂಡರ್ ವಿತರಣೆ ಕಾರ್ಯ ಎಂದಿನಂತೆ ಸಹಜವಾಗಿ ನಡೆಯುತ್ತಿದ್ದು ಆತಂಕಗೊಂಡಿದ್ದ ಗ್ರಾಹಕರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ದೂರದರ್ಶನದೊಂದಿಗೆ ಗೃಹಿಣಿ ಮಹಾಲಕ್ಷ್ಮಿ ಅಡುಗೆ ಅನಿಲ ಕೊರತೆ ಉಂಟಾಗಬಹುದು ಎಂದು ಕೆಲವರು ಅಪಪ್ರಚಾರ ಮಾಡಿದ್ದರಿಂದ ಜನರು ಆತಂಕಕ್ಕೀಡಾಗಿದ್ದರು. ಆದರೆ ವಿತರಣೆಯಲ್ಲಿ ಯಾವುದೇ ಸಮಸ್ಯೆಯಾಗಿಲ್ಲ ಎಂದು ಹೇಳಿದರು. ಹಾಗಾಗಿ ಎಲ್ಲ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡಿಕೊಳ್ಳೋದಿಷ್ಟೇ, ಯಾವುದೇ ಗ್ಯಾಸ್ ಸಿಲಿಂಡರ್ ಒಂದು ತೊಂದರೆ ಕೊರತೆ ಇರೋದಿಲ್ಲ ನಮ್ಮ ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ. ಹಾಗಾಗಿ ತಾಳ್ಮೆಯಿಂದ ನಾವೆಲ್ಲರೂ ಕೂಡ ನಮಗೆ ಸಿಗಬೇಕಾದಂತಹ ನಿಯಮಿತ ಸಿಲಿಂಡರ್ಗಳನ್ನು ನಾವು ಬಳಕೆ ಮಾಡೋಣ. ಗ್ರಾಮ ಪಂಚಾಯಿತಿ ಸದಸ್ಯ ಪಂಪಾಪತಿ ಕೊಪ್ಪಳ ತಾಲೂಕಿನಲ್ಲಿ ವಿತರಣೆಯಲ್ಲಿ ಈವರೆಗೆ ಯಾವುದೇ ಅಡೆತಡೆ ಉಂಟಾಗಿಲ್ಲ ಎಂದು ಹೇಳಿದರು. ಬುಕ್ ಮಾಡಿದ್ರೆ ಒಂದಿನ ಬಿಟ್ಟು 2 ದಿನಕ್ಕೆ ಕೊಟ್ಟು ಬಿಡ್ತೀರಿ. ಯಾವುದೇ ಸಿಲಿಂಡರ್ ಸಮಸ್ಯೆ ಇಲ್ಲ ನಮ್ಮೂರಲ್ಲಿ ಮತ್ತು ಕೊಪ್ಪಳ ತಾಲೂಕಿನಲ್ಲಿ ಎಲ್ಲಿ ಸಮಸ್ಯೆ ಇಲ್ಲ. ಸಿಲಿಂಡರ್ ಇರೋದು ಕಮರ್ಷಿಯಲ್ ಅಷ್ಟೇ ಸಮಸ್ಯೆ ಇರೋದು. ಬುಕ್ ಮಾಡಿ 1 ದಿನ ಅಥವಾ 2 ದಿನ ಕೊಟ್ಟು ಬಿಡ್ತಾರೆ. ಯಾವುದೂ ಸಮಸ್ಯೆ ಇಲ್ಲ. ಗ್ರಾಹಕ ಉಮೇಶ್ ಅನಿಲ ಪೂರೈಕೆಯಲ್ಲಿ ಕೊರತೆ ಇರುವುದಿಲ್ಲ ಎಂದು ಜಿಲ್ಲಾಧಿಕಾರಿಯೇ ಹೇಳಿದ್ದಾರೆ. ಜನರು ಊಹಾಪೋಹಗಳಿಗೆ ಕಿವಿಗೊಡದೆ ತಾಳ್ಮೆಯಿಂದ ನೋಂದಣಿ ಮಾಡಿಸಿ ಹೊಸ ಸಿಲಿಂಡರ್ ಪಡೆದುಕೊಳ್ಳಬೇಕು ಎಂದು ಹೇಳಿದರು. ನನ್ನ ಮನೆಯಲ್ಲಿ ಬುಕ್ ಮಾಡಿದ್ರೆ ಮೊದಲು ಹೇಗೆ ಬರ್ತಿತ್ತು, ಈ ಒಂದು ಗೊಂದಲ ಮಾಡೋದ್ರಿಂದ ಸಾರ್ವಜನಿಕರು ಭಯಭೀತ ಆಗೋದ್ರಿಂದ ಈ ಎಲ್ಲ ಉಪಹಾರ ಯಾವುದೇ ತರ ವ್ಯತ್ಯಾಸಗಳಿಲ್ಲ. ಪ್ರತಿ ದಿನಗಳ ಏನು ಜೀವನಗಳಲ್ಲಿ ಅವಕಾಶಗಳು ಹೇಗಿದ್ದು ಅದೇ ಸಿಸ್ಟಮ್ನಲ್ಲಿ ಈಗೂ ಸಿಲಿಂಡರ್ ಸಿಗ್ತಾ ಇದೆ. ಗ್ಯಾಸ್ ಏಜೆನ್ಸಿ ಮಾಲೀಕ ರಾಘವೇಂದ್ರ ಕುಲಕರ್ಣಿ ಈ ಮೊದಲು ವಿತರಣೆಯಲ್ಲಿ ಸ್ವಲ್ಪ ಗೊಂದಲವಾಗಿತ್ತು, ಆದರೆ ಸಮಸ್ಯೆಗೆ ತ್ವರಿತ ಪರಿಹಾರ ಕಂಡುಕೊಳ್ಳಲಾಗಿದೆ. ವಿತರಣೆ ಹೊಸ ಸಿಲಿಂಡರ್ ಪ್ರಮಾಣ ಮೊದಲಿನಂತೆಯೇ ಇದೆ, ಆದರೆ ಗೊಂದಲದಿಂದಾಗಿ ಬುಕ್ಕಿಂಗ್ ಪ್ರಮಾಣದಲ್ಲಿ ಅಲ್ಪ ಮಟ್ಟದ ಏರಿಕೆಯಾಗಿದೆ ಎಂದು ಹೇಳಿದರು. Okay, we are told panic people, you don't worry. We are having the 2 cylinders. We are informing to your guidance to the customer why you are panic to that. Now there is no issues. We are coming to vehicle to your door to door in area wise. You are sending. Why you are panic? That customers are agreed to. Don't worry, sir. We are waiting for 2 to 3 days. After you are supplying. Their customers are now they are very happy.